ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಫಸ್ಟ್ ವಿಡಿಯೋಗೆ ಒಂದೇ ದಿನದಲ್ಲಿ 50+ ವ್ಯೂಸ್ ಕೊಟ್ಟು ಮತ್ತು ನಾನು ಹಾಕಿರುವಂಥ ಶಾರ್ಟ್ಸಿಗೆ 450 ಗಿಂತ ಜಾಸ್ತಿ ವ್ಯೂಸ್ ಕೊಟ್ಟು ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ದೀರಾ. ಹಾಗೆ ಸುಮಾರು ಜನ ನನಗೆ ಫೀಡ್ಬ್ಯಾಕನ್ನು ಕೊಟ್ಟಿದ್ದೀರಾ, ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು, ಏನೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಅಂತೇಳೆಲ್ಲ. ಅದನ್ನೆಲ್ಲ ಅಳವಡಿಸ್ಕೊಳ್ತಾ ನೆಕ್ಸ್ಟ್ ವಿಡಿಯೋನ ಮಾಡ್ತಾ ಹೋಗ್ತೀನಿ. ಶುಕ್ರವಾರ ಒಂದು ವಿಡಿಯೋ ಬರಬೇಕಿತ್ತು, ಆದರೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿಂದ ವಿಡಿಯೋ ಆಗಲಿಲ್ಲ. ಈ ವಿಡಿಯೋ ಆದಮೇಲೆ ಇನ್ನೊಂದು ಟ್ರಿಪ್ ವಿಡಿಯೋ, ಒಂದು ರೈಡ್ ವಿಡಿಯೋ ಇದೆ. ಆ ರೈಡ್ ವಿಡಿಯೋನ ಹಾಕಿ ಅದಕ್ಕಿಂತ ಅದಾದಮೇಲೆ ಬೈಕ್ಗಳದ್ದು ಸ್ಪೆಸಿಫಿಕೇಷನ್ ಎಲ್ಲ ಹೇಳೋಣ ಅಂತೇಳಿ ಯೋಚನೆ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೇನಿರುತ್ತೆ ಅಂತಂದರೆ, ನಾನು ಈ GoPro ಕ್ಯಾಮ್ರಾ ಏನು ಇಟ್ಕೊಳ್ತಾ ಇದ್ದೀನಿ ಹೆಲ್ಮೆಟ್ ಮೇಲೆ ಓಡಾಡೋದಕ್ಕೆ, ಅದಕ್ಕೆ ಬೇಕಾಗಿರುವಂಥ ಆಕ್ಸೆಸರೀಸನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ, ಎಕ್ಸ್ಟ್ರಾ ಬ್ಯಾಟ್ರಿ ಅದೆಲ್ಲ. ಸೊ ಈ ಬ್ಲಾಗಲ್ಲಿ ಜೊತೆಗಿರಿ, ನಿಮಗೂ ಗೊತ್ತಾಗುತ್ತೆ ನಾನು ಎಲ್ಲಿಂದ ತೊಗೊಳ್ತಾ ಇದ್ದೀನಿ, ಏನು ಎತ್ತ ಅಂತೇಳಿ. ಆಮೇಲೆ ಇನ್ನೇನಾರು ಅಪ್ಡೇಟ್ಸ್ ಇದ್ದರೆ ನಾನು ಬ್ಲಾಗಲ್ಲಿ ಹೇಳ್ತಾ ಹೋಗ್ತೀನಿ. ಈ ಶನಿವಾರಗಳು ಹೊರಟ್ರೆ ಈ ಥರ ಟ್ರಾಫಿಕ್ ಆದರೆ ನಾವು ಎಲ್ಲಿಂದ ಎಲ್ಲಿಗೆ ರೀಚ್ ಆಗಬೇಕು ಅಂದರೂ ಮಿನಿಮಮ್ 1.5 ಗಂಟೆ ಬೇಕಾಗುತ್ತೆ. ಅದಕ್ಕೆ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಬೇಕು, ಇಲ್ಲ ಅಂದರೆ ಟ್ರಾಫಿಕಲ್ಲಿ ಸಿಗಾಕೊಳ್ತೀವಿ. ಹಾಗಾಗಿ ಈ ಜಂಕ್ಷನ್ ಕೂಡ ಈ ಥರನೇ ಟ್ರಾಫಿಕ್ಕು, ಏನು ಮಾಡೋದು ಗೊತ್ತಾಗಲ್ಲ. G2 ಪ್ರಾಡಕ್ಟ್ಸಲ್ಲಿ ನಾವು ಬ್ಯಾಟ್ರಿನ ತೊಗೊಂಡ್ವಿ. ಆಮೇಲಿಂದ ಈಗ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಇದೆ. ಕಲ್ಕಿ ಮೂವಿಗೆ ಹೋಗೋಣ ಅಂಥೇಳಿ ಈಗ ಮೆಗ್ರಾತ್ ರೋಡಲ್ಲಿ ಗರುಡ ಮಾಲಲ್ಲಿ ಐನಾಕ್ಸಲ್ಲಿ ನೋಡೋಣ ಅಂತೇಳಿ ಇಲ್ಲಿ ಹತ್ತಿರ ಅದೇ ಕಾಣಿಸ್ತು. ಸೊ ಹಾಗಾಗಿ ಅಲ್ಲಿಗೆ ಹೋಗ್ತಾಯಿದ್ದೀವಿ. ವಿಪರೀತ ಟ್ರಾಫಿಕ್ಕು, ಒಂದು 2-3 ನಿಮಿಷದಿಂದ ಇಲ್ಲೇ ಸ್ಟಕ್ ಆಗಿದ್ದೀವಿ. ಇನ್ನು ನೋಡಬೇಕು ಎಷ್ಟೊತ್ತಿಗೆ ಆರಾಮಾಗಿ ಗರುಡ ಮಾಲ್ ರೀಚ್ ಆಗ್ತೀವಿ ಅಂತ. ಒಂದು ಸತಿ ರೀಚ್ ಆದಮೇಲೆ ನೋಡೋಣ. MG ರೋಡಿಂದ ಬಂದು ಇಲ್ಲಿ ನಗರಾತ್ ರೋಡಿಗೆ ಎಂಟ್ರಿ ಕೊಡೋ ಅಷ್ಟೊತ್ತಿಗೆ ವಿಪರೀತ ಟ್ರಾಫಿಕ್ ಆಗಿ ಸಾಕಾಯಿತು. ಟ್ರಾಫಿಕ್ ಹೆಚ್ಚಾಗಿರೋದ್ರಿಂದ ಎಲ್ಲೂ ಕ್ಲೀನಾಗಿ ಹೋಗೋಕ್ಕಾಗೋದಿಲ್ಲ. ಇಲ್ಲಿಲ್ಲ ಥರನೇ ಇರಲ್ಲ, ಆದರೂ ಜನಗಳು ನಿಲ್ತಾರೆ, ಏನೂ ಮಾಡೋಕ್ಕಾಗಲ್ಲ.